साबिक वजीर BZ जमीर अहमद खान के फर्जंद एक्टर BZ जायद खान का बर्थडे आज मनाया गया। इनका जन्मदिन बड़े ही शान और शौकत के साथ मनाया गया। इनके फैन की बड़ी तादाद इनके घर के सामने देखने को मिली। वही बहुत खुशी हो रही है सर। पता नहीं मैंने ज़िंदगी का कौन सा पुण्य का काम किया है। ನಾನು ಏನು ಜನ್ಮದಲ್ಲಿ ಏನು ಮಾಡಿದ್ರು ನನಗಂತೂ ಗೊತ್ತಿಲ್ಲ। ಅಷ್ಟೊಂದು ಪ್ರೀತಿ ನನಗೆ ಸಿಗ್ತದೆ। ನಿನಗೆ ಒಂದೇ ಸಿನಿಮಾ ಮಾಡಿರೋದು ನಾನು, ಏನು 4-5 ಸಿನಿಮಾಗಳು ಮಾಡಿ ಇನ್ನೂ ನಾನು ಆ ಮಟ್ಟದಕ್ಕೆ ನನ್ನ ಹೆಸರೇನು ಸಂಪಾದಿಸಲಿಲ್ಲ। ಏನು ಅವ್ರು ಕೊಡ್ತಿರೋ ಆಶೀರ್ವಾದ। आज का पूरा दिन कैसा रहेगा? आपका जन्मदिन है, किस तरह से मना रहे हैं? पूरे फैंस लोगों के साथ ही रहेगा सर। पूरा दिन सुबह से लेकर शाम तक भी फैंस लोगों के साथ, क्योंकि हमारा बर्थडे तो मैं तो उतना शौकीन नहीं हूँ बर्थडे मनाने के लिए सब, तो वो लोगों को बहुत खुशी है मनाने के लिए, तो इसलिए मनाने दो। फिल्म का इंतजार है बहुत सारे लोगों को, क्या अगला क्या कदम है, कौन सी फिल्म आने वाली है? बहुत जल्द बताएंगे। तो आज जईद साहब का जन्मदिन है। फर्स्ट सबसे पहले मैं जन्मदिन की मुबारकबाद देता हूँ। आज हमारे कर्नाटक के कोने कोने में जईद साहब का वहाँ उनके चाहने वाले जन्मदिन मना रहे हैं। हम लोग घर के पास आकर हमारे कारपोरेटर रमेश अन्ना, हमारा अध्यक्ष विनायक, पूरे कांग्रेस के जईद साहब को आकर यहाँ एक जन्मदिन बनाएंगे। हमें पर्सनल केक काट कर उनको मुबारकबाद देकर आएंगे, क्योंकि आपको मालूम है जईद साहब का एक फिल्म बनारस आया है। उन्होंने बहुत अच्छी एक्टिंग करी है, क्योंकि इतना हैंडसम हीरो कन्नड़ में पहली बार आया है जायद खान जैसा। तो इसी तरह हमारे जमीर साहब ने आज कर्नाटका में नहीं बल्कि देश में उनकी एक इज्जत है। एक कौम के हर समाज को साथ में लेकर चलने वाले, मदद करने वाले। आज कोई काम कर रहा है तो समाज में जमीर अहमद खान साहब काम करें। मैं समझता हूँ कि बेटे भी वही खून में हैं, वो भी इसी तरह फिल्म लाइन में भी बहुत आगे जाएंगे। हमारी सबकी आज दुआओं के साथ है। जन्मदिन मुबारक जईद खान साहब को बोलकर मैं अपनी बात को ख़त्म करता हूँ। BZ ಗ್ರೂಪ್ ಚಿಕ್ಕಬಳ್ಳಾಪುರ ಜಿಲ್ಲೆ ಇಂದ ಬಂದಿರೋದು। ಇವತ್ತು ನಮ್ಮ GM ಅನ್ಸರ್ ಪಾಷಾ ಅಂತ ನಾವು BZ ಜಮೀರ್ ಅಣ್ಣ ಅವ್ರಿಗೆ ತುಂಬ ಅಭಿಮಾನಿಯಿಂದ, ಆ ಥರನೇ ನಮ್ಮ BZ ಜೈದ್ ಖಾನ್ ಅವರ ಇವತ್ತು ಹುಟ್ಟಿನ ಹಬ್ಬದ ಪ್ರಯುಕ್ತ ಇವತ್ತು ಅವ್ರ ಮನೆ ಹತ್ರ ಬಂದು ಎಲ್ಲರೂ ಅವರು ಈ ಒಂದು ಸಿನಿಮಾದಲ್ಲಿ ಎಲ್ಲರಿಗೂ ಒಂದು ಕರ್ನಾಟಕ ಸ್ಟೇಟಲ್ಲಿ ಒಂದು ಯಂಗ್ ಮಿಲ್ಕ್ ಬಾಯ್ ಥರ ಯಾವ ಥರ ಹೆಸರು ನಮ್ಮ ಜಮೀರ್ ಅಹಮದ್ ಅವ್ರು ಮಾಡಿದಾರೋ ಆ ಥರ ಮಾಡಬೇಕಂತ ನಾವು ಅವ್ರಿಗೆ ಹೃದಯಪೂರ್ವಕದಿಂದ ಕೇಳ್ಕೊತಾ ಅವರ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ನಾವು ಅವ್ರು ಬಂದು ಒಂದು ವಿಷಯ ಹೇಳ್ಬಿಟ್ಟು ಒಂದು ಸಿಹಿಯನ್ನು ಕೇಕನ್ನು ಕಟ್ ಮಾಡಿಸಿ ಅವರಿಂದ ಮಾತಾಡ್ಕೊಂಡು ಹೋಗೋಕ್ಕೆ ಬಂದಿದ್ದೀವಿ ಸರ್। ಚಿಕ್ಕಬಳ್ಳಾಪುರ ಜಿಲ್ಲೆ ಸ್ಟೈಲಿಶ್ ಸ್ಟಾರು ಜಯೀದ್ ಖಾನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ ಕರ್ನಾಟಕ ರಾಜ್ಯದ ಜನರ ಆಶೀರ್ವಾದ ಅವ್ರ ಮೇಲೆ ಇರಬೇಕು। ಸನ್ಮಾನ್ಯ ಶ್ರೀ BZ ಜಮೀರ್ ಅಹಮದ್ ಅವರ ಪುತ್ರ ಜಯೀದ್ ಖಾನ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು। ಪುಣೆ ಕ್ಷೇತ್ರದಿಂದ ಬಂದಿದ್ದೀವಿ। ಜಯೀದ್ ಖಾನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು, ಆರ್ಥಿಕ ಕೊಡಲಿ, ಅವ್ರಿಗೆ ಆಯುಷ್ಯ ಆರೋಗ್ಯ ಚೆನ್ನಾಗಿ ಸರ್। ಮೊದಲನೇದಾಗಿ ನಮ್ಮ ಜಯೀದ್ ಖಾನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು। ಕನ್ನಡದ ಏಕೈಕ ಮಾಸ್ಟರ್ ಪೀಸ್ ಅಂದರೆ ನಮ್ಮ ಜಯೀದ್ ಖಾನ್ ಅವರು। ಅವ್ರ ಚಿತ್ರ ನಾವು ಒಂದು 5-6 ಸತಿ ನೋಡಿದ್ವಿ। ಅದ್ಭುತವಾಗಿ ಅವ್ರ ಮುಂದಿನ ದಿನಗಳಲ್ಲಿ ಅದ್ಭುತವಾದ ಒಂದು ಒಳ್ಳೆ ಚಿತ್ರಗಳು ಕೊಡ್ತಾರೆ ಅನ್ನೋ ಭರವಸೆ ಇದೆ। ನಮ್ಮ ಕಲಿಯುಗದ ಕಾರಣ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಭೇದವಿಲ್ಲದೆ ಏಕೈಕ ವ್ಯಕ್ತಿ, ನಮ್ಮೆಲ್ಲರಿಗೂ ಒಂದು ಶಕ್ತಿ, ಚಾಮರಾಜಪೇಟೆ ಮುತ್ತು ನಮ್ಮೆಲ್ಲರಿಗೂ ಗೊತ್ತು, ಅದೇ ಒಂದು ಶಕ್ತಿ ಜಯೀದ್ ಖಾನು। ನಾವು ರಮೇಶ್ ಅಣ್ಣವ್ರ ಟೀಮಿಂದ ಬಂದಿದ್ದೀವಿ। ಅವರಿಗೆ 100 ವರ್ಷ ಚೆನ್ನಾಗಿರಲಿ ಅಂತ ದೇವ್ರು ಕೇಳ್ಕೊಳ್ಳಿ। ಜೈ ಭಾರತ್ ಮಾತೆ, ಜೈ ಕನ್ನಡ, ಜೈ ಜಮೀರಣ್ಣ, ಜೈ चामराजपेट चिಕ್ಕಬಳ್ಳಾಪುರ जिला बागेपल्ली तालुक से आए हैं और BZ जमीर अहमद खान के फर्जंद का आज जो पैदाइशी दिन है उसका सेलिब्रेशन करने के लिए उधर से आया। और हमें बागेपल्ली में भी आज हमें एक ईद का दिन मना रहे हैं, पूरे मिलके ईद का दिन मना के उधर भी हमें एक 10-20 घरों में आज का दिन उनको ईद के लिए जैसे ईद के किट देते हैं वैसा राशन किट भी दे के उधर से पूरा हमें जोर बहुत खुशी के साथ मना रहे हैं। बागेपल्ली में भी अभी इधर आके इनको जयीद खान को विश करके अभी बागेपल्ली में जाके उधर हमें प्रोग्राम करें। ನಾವೆಲ್ಲ ವಿಷ್ಣು ಮಹಾರಾಜ್ಗೆ ನೋಡ್ತಾ ಇದ್ವಿ, ಅವರ ದಾರಿಲಿ ಬರ್ತಾ ಇದ್ದಾರೆ ಜಮೀರ್ ಅಹಮದ್ ಮಗ।
ಅವರು ನಮ್ಮ ವಿಷ್ಣು ಅಣ್ಣನ ಥರನೇ ಬೆಳಿಬೇಕು. ಆಮೇಲೆ ನಮಗೆಲ್ಲ ಎಷ್ಟೋ ಒಂದು ಬಡವ್ರಿಗೆ ಆಟೋಗಳು ಕೊಡಿಸಿದ್ದಾರೆ. ಆಮೇಲೆ ಮನೆ ಬಿದ್ದವ್ರು ಮನೆ ಕಟ್ಕೊಂಡಿದ್ದಾರೆ. ಆ ರೀತಿ ನಮ್ಮ ವಿಷ್ಣು ಅಣ್ಣನ ದಾರಿಯಲ್ಲಿ ನಡೆದ್ರೆ ಕರ್ನಾಟಕ ಸುಪತ್ರ ಅಂತ ಬಿಡದಲ್ಲ ಕೊಡಿಸ್ತೀವಿ ನಾವು. ವಿಷ್ಣು ಭಾರತಿ ಮೇಡಮ್ ಅವ್ರ ಹತ್ರ ಮಾತಾಡಿ ಅವರು ವಾದಲ್ಲಿ ನಡಿಬೇಕು ವಿಷ್ಣು ಅಣ್ಣನ ಬಗ್ಗೆ. ಮೊದಲನಾಗಿ ಜಹೀದ್ ಖಾನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳೋಕ್ಕೆ ನಾವು ತುಂಬ ಸಂತೋಷದಿಂದ ಹೇಳ್ತಾ ಇದ್ವಿ. ಮಹಾಭಾರತದಲ್ಲಿ ಒಬ್ಬ ಕರ್ಣನ ಪಾತ್ರ ಗೊತ್ತಿದೆ. ಆ ಥರ ನಮ್ಮ ಜಮೀರಣ್ಣ ಪ್ರಪಂಚದಲ್ಲೇ ಕರ್ಣ ಅನ್ನೋದಕ್ಕೆ ನಮಗೆ ಹೆಮ್ಮೆಯಿಂದ ಹೇಳ್ಕೊತೀವಿ. ಹಾಗೆ ಜಹೀದ್ ಖಾನ್ ಅವರು ಕೂಡ ಪ್ರಪಂಚದಲ್ಲೇ ನಂಬರ್ 1 ಸ್ಟಾರ್ ಆಗಿ ಬೆಳಿಬೇಕು ಅಂತ ನನ್ನ ಆಸೆ ಆಕಾಂಕ್ಷೆ. ನಾಯಕ ನಟರಾದಂಥ ಜಹೀದ್ ಖಾನ್ ಅವರಿಗೆ ಹುಟ್ಟುಹಬ್ಬ ತಿಳಿಸಲು ನಾವು ಡಿ.ಸಿ. ಮಂಡಲ ಜೊತೆ ಬಂದಿದ್ದೀವಿ. ಅವ್ರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶುಭ ಕೋರ್ತಾ ಅವ್ರು ಒಳ್ಳೆಯದಾಗಲಿ ಅಂತ ಮುಂದಿನ ಫಿಲಮ್ಗಳು ಯಶಸ್ವಿಯಾಗಿ ಪ್ರದರ್ಶನವಾಗಲಿ ಅಂತ ಅವ್ರಿಗೆ ಶುಭ ಕೋರಿ ಮಾತಾಡ್ತೀವಿ. ಜಹೀದ್ ಖಾನ್ ಅವ್ರದ್ದು ಹುಟ್ಟುಹಬ್ಬ ಇರೋದ್ರಿಂದ ನಾವೆಲ್ಲ ವಿಶ್ ಮಾಡೋಕ್ಕೆ ಬಂದಿದ್ದೀವಿ ಸರ್. ಮತ್ತು ಅಪ್ಪ ಥರ ಮಗ ಅವ್ರು ಹೇಗೆ ಕರುಣಾಮಯಿನೋ ಅದೇ ಥರ ಒಂದು ಕರುಣಾಮಯಿ ಹೃದಯವಂತರು, ಜನರ ಮೇಲೆ ಒಂದು ಒಳ್ಳೆ ಪ್ರೀತಿಯಿಂದ ಇರೋರು. ಸರ್, ನಾವು ಮಳವಳ್ಳಿ ಕ್ಷೇತ್ರದಿಂದ ಬಂದಿದ್ದೀವಿ. ಜಹೀರಣ್ಣ ಅವರು ಒಂದು ಒಳ್ಳೆಯ ಅದ್ಭುತವಾದ ಚಿತ್ರ ಕೊಟ್ಟಿದ್ದಾರೆ. ಅವ್ರಿಗೆ ಫ್ಯಾನ್ಸ್ ಆಗಿ ನಾವು ಕೇಕ್ ಕಟ್ ಮಾಡ್ಸೋಕ್ಕೋಸ್ಕರ ಅಲ್ಲಿಂದ ಬಂದಿದ್ದೀವಿ ಸರ್. ಹುಟ್ಟುಹಬ್ಬದ ಶುಭಾಶಯನ ಕೋರ್ತೀವಿ. ಆಮೇಲೆ ನಾವು ಇಲ್ಲಿವರೆಗೂ ಬರೋದಕ್ಕೆ ಕಾರಣ ಏನಂದರೆ ಒಂದು ಸಲ ಅವ್ರನ್ನ ಮೀಟ್ ಆಗಿದೆ. ಆ ವ್ಯಕ್ತಿನ ಮೀಟ್ ಆದಮೇಲೆ ಮತ್ತಿನ್ನೊಂದ್ಸಲ ಇಲ್ಲಿಗೆ ಅವರು ಹುಟ್ಟುಹಬ್ಬದಕ್ಕೆ ಬರಬೇಕಂತ ಅನಿಸ್ತು. ಯಾಕಂದರೆ ಅಷ್ಟು ಸೌಹಾರ್ದತೆಯಿಂದ ಅಷ್ಟು ಪ್ರೀತಿಯಿಂದ ಮಾತಾಡ್ತಾರೆ. ಅವ್ರಿಗೊಂಚೂರು ಆ ಥರ ಆ್ಯಟಿಟ್ಯೂಡ್ ಇಲ್ಲ. ಒಂದು ಸೆಲೆಬ್ರಿಟಿ ಅನ್ನೋ ಅಂಥ ಆ್ಯಟಿಟ್ಯೂಡ್ ಕೊಡಲ್ಲ ನಮಗೆ. ಅಂತ ತುಂಬ ಒಳ್ಳೆಯ ವ್ಯಕ್ತಿ ಅವರು. ಸೊ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರೋದಕ್ಕೆ ನಾವು ನಮ್ಮ ಸ್ನೇಹಿತರೆಲ್ಲ ಒಟ್ಟಿಗೆ ಬಂದಿದ್ದೀವಿ. ಹೌದು, ಮಾಡ್ತೀವಿ, ಅದಕ್ಕೆ ಬಂದಿರೋದು. ಅದು ಚೆನ್ನಾಗಿದೆ ಸರ್, ಒಂದ್ಸಲ ನೋಡಿರಿ. ಆ ಮೂವಿ ನೋಡಿದ್ಮೇಲೆ ಅವ್ರಿಗೆ ಮೀಟ್ ಆಗ್ಬೇಕು ಅನಿಸ್ತು. ನಾವು ವಿನಾಯಕಣ್ಣವ್ರನ್ನ ಮಾತಾಡಿಕೊಂಡು ಬಂದೆ. ಅವ್ರನ್ನ ಮೀಟ್ ಆಗಿ, ಅವ್ರು ಮೀಟ್ ಆದಮೇಲೆ ಮತ್ತೆ ಇವಾಗ ಅವ್ರು ಹುಟ್ಟಿದಪ್ಪ ಅಂತ ಗೊತ್ತಾಗಿದ ತಕ್ಷಣ ಬಂದ್ವಿ ನಾವು.